ಅಕ್ಷರ ಅಂತಕ್ಕಂಥದ್ದು, ಸಾಧನಾ ಚತುಷ್ಟಯಗಳು ಅಂತ ನಾವೆಲ್ಲ ಗಮನಿಸಬೇಕಾಗಿರುವಂತದ್ದು. ಇದು ಪ್ರತಿಯೊಂದು ಮಠಗಳ ದಿವ್ಯ ಮಂತ್ರಗಳಾಗಿದ್ದಂಥದ್ದು. ಇವತ್ತು ನಾವು ಸ್ವತಂತ್ರವನ್ನ ಗಳಿಸಿಕೊಂಡು 75 ವರ್ಷಗಳು ಕಳೆದವೆ. ನಿರೀಕ್ಷಿತ ಮಟ್ಟದಲ್ಲಿ ಸಾಕಷ್ಟು ಸುಧಾರಣೆಯನ್ನ ಕಂಡಿದ್ದೀವಿ ನಾವು. ನಮ್ಮಲ್ಲಿ ದೇಶದ ಅಭಿವೃದ್ಧಿಯನ್ನು ಗುರುತಿಸುವಂತ ಒಂದು ಸೂಚ್ಯಂಕ ಇದೆ, ಅದನ್ನ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀವಿ ನಾವು. ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತಕ್ಕಂಥದ್ದು ಒಂದು ದೇಶದಲ್ಲಿ ಸಿಗುವಂತ ಮೂಲಭೂತ ಅವಶ್ಯಕತೆಗಳು, ಆ ದೇಶದಲ್ಲಿ ಸಿಗುವಂತ ಶುದ್ಧ ಗಾಳಿ, ಆಹಾರ, ಮತ್ತೆ ನೀರು, ಮತ್ತೆ ಬಹಳ ಮುಖ್ಯವಾಗಿ ಅಲ್ಲಿರುವಂತಹ ವಸತಿ ವ್ಯವಸ್ಥೆ, ಇದನ್ನ ಆಧಾರವಾಗಿ ಇಟ್ಟುಕೊಂಡು ಒಂದು ದೇಶ ಅಭಿವೃದ್ಧಿಯನ್ನು ಹೊಂದಿರುವಂತಹ ರಾಷ್ಟ್ರ ಅಂತ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಅದ್ರ ಜೊತೆಗೆ ಇನ್ನ 2 ಸೇವೆಗಳನ್ನ ಗಮನಿಸ್ತಾರೆ. ಒಂದು ಶಿಕ್ಷಣ, ಅದು ಗುಣಮಟ್ಟದ ಶಿಕ್ಷಣ, ಮತ್ತೆ ಆರೋಗ್ಯ ಸೇವೆ ಅಂತಕ್ಕಂಥದ್ದು. ಈ 5 ಮೂಲಭೂತ ಅಗತ್ಯತೆಗಳು ಆ ರಾಷ್ಟ್ರಕ್ಕೆ, ಅಲ್ಲಿರುವಂತಹ ನಾಗರಿಕರಿಗೆ ಎಷ್ಟರ ಮಟ್ಟಿಗೆ ಸಿಗ್ತಾ ಇದೆ ಎನ್ನುವಂತಹ ಆಧಾರದ ಮೇಲೆ ಒಂದು ದೇಶವನ್ನ ಅಭಿವೃದ್ಧಿಯನ್ನು ಹೊಂದಿರುವಂತಹ ದೇಶ ಅಂತ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಆ ನಿಟ್ಟಿನಲ್ಲಿ ಆಲೋಚನೆಯನ್ನ ಮಾಡೋದಾದ್ರೆ ಈ 5 ಕ್ಷೇತ್ರಗಳಲ್ಲಿ ಬಹಳ ಮುಖ್ಯವಾಗಿ ಆರೋಗ್ಯ ಸೇವೆ ಮತ್ತೆ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಡುವಂತ ಕೆಲಸವನ್ನ ಮಾಡಿದಂತಹ ಯಾವುದಾದ್ರೂ ಕ್ಷೇತ್ರ ಇದ್ರೆ ಅದು ನಮ್ಮ ಮಠಮಾನ್ಯಗಳು ಅಂತ ಬಹಳ ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು. ಅಷ್ಟರ ಮಟ್ಟಿಗೆ ಬದುಕನ್ನು ಹಸನುಗೊಳಿಸುವಂತ ಕೆಲಸವನ್ನ ಮಾಡಿದಂತವರು ನಮ್ಮ ಮಠಮಾನ್ಯಗಳು. ಮಠಮಾನ್ಯಗಳು ಎಷ್ಟು ವಿಶಾಲವಾಗಿರುವಂತ ತತ್ವಗಳನ್ನ ಒಳಗೊಂಡಿರುವಂತಹದ್ದು. ಹೀಗೆ ಒಂದು ಮಠವನ್ನ ನಡೆಸ್ತಾ ಇರುವಂತಹ ಧರ್ಮಗುರುಗಳ ಹತ್ರ ಒಬ್ಬ ಶ್ರೋತೃ ವರ್ಗದವರು ಬಂದ್ರು. ಒಬ್ಬ ಭಕ್ತ ಬಂದು ಆ ಧರ್ಮಗುರುಗಳ ಅಂತರಂಗವನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಿದ. ಗುರುಗಳಿಗೆ ಹೇಳ್ತಾರೆ, ಗುರುಗಳೇ, ಇದು ಆಧುನಿಕ ಯುಗ, ವಿಜ್ಞಾನ ಯುಗ. ಇವತ್ತು ಸಾಕಷ್ಟು ನಾವು ಬೆಳವಣಿಗೆಯನ್ನ ಕಂಡಿದ್ದೇವೆ. ನಮ್ಮದೇ ಆಗಿರ್ತಕ್ಕಂಥ ಸ್ಥಿರ ಸರ್ಕಾರಗಳಿದ್ದಾವೆ, ಸಾಕಷ್ಟು ಕಾನೂನುಗಳಿದ್ದಾವೆ. ಇವುಗಳ ಮಧ್ಯದಲ್ಲಿ ಮಠಗಳ ಅವಶ್ಯಕತೆ ಏನು ಅಂತಕ್ಕಂಥ ಭಾವನೆಯನ್ನ ವ್ಯಕ್ತಪಡಿಸ್ತಾ, ನೋಡು, ಈ ಶಾಸನವನ್ನ, ಈ ಕಾರ್ಯಾಂಗವನ್ನ ನಿರ್ವಹಣೆ ಮಾಡ್ತಕ್ಕಂಥ ಈ ಸರ್ಕಾರಗಳನ್ನ ನಾವು ಗಮನಿಸಬೇಕಾದಂತ ಒಂದು ಅಂಶ ಅಂತಂದ್ರೆ, ಎರಡು ಗ್ರಾಮಗಳ ನಡುವೆ ಈ ಸರ್ಕಾರಗಳು ಸೇತುವೆಯನ್ನ ನಿರ್ಮಾಣ ಮಾಡ್ತವೆ, ರಸ್ತೆಗಳನ್ನ ನಿರ್ಮಾಣ ಮಾಡ್ತವೆ. ಆದ್ರೆ ಬಹಳ ಮುಖ್ಯವಾಗಿ ಇವತ್ತು ಜನರಿಗೆ ಬೇಕಾಗಿರುವಂತದ್ದು ಯಾವುದು ಅಂದ್ರೆ ಪ್ರೀತಿ, ವಾತ್ಸಲ್ಯ, ಮಮಕಾರ, ಸಂಸ್ಕಾರ, ವಿದ್ಯೆ ಅಂತಕ್ಕಂಥದ್ದು. ಅಂತ ರಸ್ತೆ ಸೇತುವೆಗಳನ್ನ ನಿರ್ಮಾಣ ಮಾಡುವಂತಹ ಏಕೈಕ ಗುರಿಗಳನ್ನ ಹೊಂದಿರುವಂತದ್ದು ಯಾವುದು ಅಂದ್ರೆ ನಮ್ಮ ಮಠಮಾನ್ಯಗಳು ಅಂತಕ್ಕಂಥದ್ದು. ಅವನ ಅಂತರಂಗವನ್ನ ತಿರುಗಿಸುವಂತ ಕೆಲಸವನ್ನ ಮಾಡ್ತಾರೆ. ಮುಂದುವರೆದು ಕೇಳ್ತಾನೆ, ಹೌದು, ಇವತ್ತು ಸರ್ಕಾರಗಳು ಸಾಕಷ್ಟು ಉದ್ಯೋಗವನ್ನ ಸೃಷ್ಟಿ ಮಾಡ್ತಾ ಇದ್ದಾವೆ. ಕೇವಲ ಉದ್ಯೋಗವನ್ನ ಸೃಷ್ಟಿ ಮಾಡಿದ್ರೆ ಸಾಕಾಗೋದಿಲ್ಲ, ಆ ಉದ್ಯೋಗದಲ್ಲಿ ಒಂದು ಬದ್ಧತೆ ಇರಬೇಕು. ಅದಕ್ಕೆ ಕಾಯಕ ಅಂತಕ್ಕಂಥ ಭಾವನೆಯನ್ನ ಬೆಳೆಸುವಂತ ಕೆಲಸಗಳು ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಅದು ಮಠಮಾನ್ಯಗಳು ಅಂತಕ್ಕಂಥದ್ದು. ಅಷ್ಟರ ಮಟ್ಟಿಗೆ